ಧನಸ್ಸು ರಾಶಿ ಪ್ರೇಮಿಗಳಲ್ಲಿ ಅನ್ಯೋನ್ಯತೆ ಹೆಚ್ಚಾಗುವಂಥದ್ದಿದೆ. ಕುಟುಂಬದಲ್ಲಿ ಆನಂದದಾಯಕವಾದಂತಹ ಸಮಯವನ್ನು ಕಳೆಯೋದಕ್ಕೆ ಅವಕಾಶಗಳಿದೆ. ಹಾಗಾಗಿ ಅಂತಹ ಒಳ್ಳೆಯ ಪ್ರಸಂಗಗಳು, ಒಳ್ಳೆಯ ವಾತಾವರಣ, ಸಂದರ್ಭ ಇದ್ದಾಗ ಅದನ್ನು ಸಂತೋಷದಿಂದ ಕಳೆಯುವಂತಹ ಪ್ರಯತ್ನವನ್ನು ಮಾಡಿ ಎನ್ನುವಂಥದ್ದು. ಹಣದ ವಿಚಾರ ಮಾತ್ರ ಸಮಸ್ಯೆ ಆಗಿಬಿಡುತ್ತೆ. ದುಡ್ಡು ಕಾಸಿನ ವಿಚಾರಕ್ಕೆ ಬಂತು ಅಂತಂದರೆ ಎಲ್ಲ ಲೆಕ್ಕಗಳನ್ನು ಕೊಡಬೇಕಾದಂಥದ್ದು, ಸಮಸ್ಯೆಗಳನ್ನು ಮಾಡಿಕೊಳ್ಳುವಂಥದ್ದಾಗತ್ತೆ. ಪ್ರಯಾಣಕ್ಕೆ ಅನುಕೂಲವಾಗಿರತಕ್ಕಂತಹ ದಿವಸ, ಪ್ರಯಾಣದಿಂದ ಲಾಭ ಸಿಕ್ಕತ್ತೆ, ಮನಸ್ಸಿಗೆ ಸಮಾಧಾನವೂ ಕೂಡ ಸಿಕ್ಕುವಂಥದ್ದಾಗತ್ತೆ. ಕಾರ್ಯನಿಮಿತ್ತವಾಗಿ ಯಾವುದೋ ಕೆಲಸಗಳಲ್ಲಿ, ಸಭೆಗಳಲ್ಲಿ ಭಾಗಿಗಳಾಗತಕ್ಕಂತಹ ಅವಕಾಶ, ಭಾಗಿಗಳಾಗಲೇಬೇಕಾದಂತಹ ಅನಿವಾರ್ಯ ನಿಮಗೆ ಈ ದಿವಸ ಒದಗಬಹುದು ಅನ್ನುವಂಥದ್ದು. ನಿಮ್ಮ ತೀರ್ಮಾನವೇ ನಿಮಗೆ ಮಾರಕವಾಗುತ್ತೆ. ಯಾವುದೋ ಒಂದು ತೀರ್ಮಾನ ತಗೊಂಡ್ಬಿಡೋದು, ನಿರ್ಧಾರ ಮಾಡಿಬಿಡೋದು, ಆ ನಿರ್ಧಾರ ನಿಮಗೆ ತೊಂದರೆಯನ್ನು ಮಾಡುತ್ತೆ. ಅದರ ಸೂಕ್ಷ್ಮ ಗೊತ್ತಿಲ್ಲದೆ ಹೋಗಿಬಿಟ್ರೆ ಕಷ್ಟವನ್ನು ಅನುಭವಿಸಬೇಕಾಗತ್ತೆ. ನಿನ್ನ ಆಯ್ಕೆ ನಿನ್ನದೇ ಅನ್ನುವಂತಹ ಮಾತು ಅಲ್ಲಿ ಹೆಚ್ಚು ಪ್ರಕಾಶವಾಗುತ್ತೆ ಎನ್ನುವಂಥದ್ದು. ಶ್ರೀರಾಮನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ ಶತ್ರುಗಳನ್ನು, ವಿರೋಧಿಗಳನ್ನು ಎದುರಿಸ್ತಕ್ಕಂಥದ್ದು, ಜಯಿಸ್ತಕ್ಕಂಥದ್ದು ಕಷ್ಟವಾಗಬಹುದು. ಶತ್ರುಗಳ ಮುಂದೆ ನಿಮ್ಮ ಆಟ ಏನೂ ನಡೆಯುವುದಿಲ್ಲ ಅನ್ನುವಂತಹ ರೀತಿಯಲ್ಲಿ ಆಗಬಹುದು. ಆರ್ಥಿಕ ನಷ್ಟ ನಿಮ್ಮ ದೌರ್ಬಲ್ಯವನ್ನು ಎತ್ತಿ ತೋರಿಸುತ್ತೆ. ಹಣಕಾಸನ್ನು ಕಳ್ಕೊಳ್ತೀರಿ, ಕೈಯಲ್ಲಿ ದುಡ್ಡಿರುವುದಿಲ್ಲ, ಅದು ನಿಮ್ಮ ದೌರ್ಬಲ್ಯವಾಗುತ್ತೆ, ಬೇರೆಯವರಿಗೆ ಅದು ದೊಡ್ಡ ಅಸ್ತ್ರವಾಗುತ್ತೆ ಎನ್ನುವಂತಹ ಅರ್ಥ. ವಾಹನ ಚಾಲನೆಯ ಬಗ್ಗೆ ಎಚ್ಚರಿಕೆ ಇರಲಿ. ವಾಹನದಿಂದ ತೊಂದರೆಯಾಗ್ತಕ್ಕಂಥದ್ದು, ನಷ್ಟವಾಗುವಂಥದ್ದು ಇವೆಲ್ಲವನ್ನು ನೋಡಬೇಕಾಗತ್ತೆ. ಪ್ರೇಮಿಗಳಲ್ಲಿ ಅಥವಾ ದಂಪತಿಗಳಲ್ಲಿ ದೊಡ್ಡ ಮಟ್ಟದ ಜಗಳವಾಗುತ್ತೆ. ಈ ರೀತಿ ಕೆಲವು ಅಂಶಗಳನ್ನು ಗಮನಿಸ್ತಾ ಹೋದಾಗ ಈ ದಿವಸ ಯಾಕೋ ಅಷ್ಟೊಂದು ಚೆನ್ನಾಗಿಲ್ಲ ಅನ್ನುವಂತಹ ಅನುಭವವಾಗುತ್ತೆ. ಇದೆಲ್ಲವನ್ನು ಕಂಡು ಕೇಳಿ ಮತ್ತೆ ಹಾಗೇ ಮುಂದುವರೆದ್ರೆ ದೊಡ್ಡ ಪ್ರಮಾಣದ ನಷ್ಟಕ್ಕೆ, ಕಷ್ಟಕ್ಕೆ ಒಳಗಾಗಬೇಕಾದಂಥದ್ದಿದೆ. ವಿದ್ಯಾರ್ಥಿಗಳಿಗೆ ಓದಿನ ಬಗ್ಗೆ ನಿರ್ಲಕ್ಷ್ಯ. ಓದನ್ನು ಬಿಟ್ಟು ಬೇರೆಲ್ಲ ಚಟುವಟಿಕೆಗಳಲ್ಲಿ ನೀವು ತಲ್ಲೀನರಾಗಿರ್ತೀರಿ. ಪ್ರಯೋಜನ ಆದರೂ ಏನು? ಓದುವುದೇ ನಿಮ್ಮ ಮುಖ್ಯ ಧ್ಯೇಯವಾಗಬೇಕು. ಅಪರಿಚಿತರ ಸಂಪರ್ಕದಿಂದ ಹಣ ನಷ್ಟವಾಗುತ್ತೆ. ಯಾವುದೋ ಮಾತಿಗೆ ಮರುಳಾಗಿ ಯಾವುದೋ ವ್ಯವಹಾರವನ್ನು ಮಾಡ್ತೀರಿ, ಹಣವನ್ನು ಕಳ್ಕೊಳ್ತೀರಿ. ಎಚ್ಚರಿಕೆ ಇದ್ದವರು ಇದರಿಂದ ಹೊರಬರಲಿಕ್ಕೆ ಅವಕಾಶಗಳು ಇರುವಂಥದ್ದಿರುತ್ತೆ. ಆಂಜನೇಯ ಸ್ವಾಮಿಯ ಅನುಗ್ರಹವನ್ನು ಪಡ್ಕೊಳ್ಳಿ. ಶುಭವಾಗಿ. ಕುಂಭರಾಶಿ ಬಂಧುಗಳ ವಿಚಾರದಲ್ಲಿ ಅತಿಯಾದಂತಹ ಒತ್ತಡ. ಬಂಧುಗಳು ಯಾವುದೋ ವಿಷಯವನ್ನು ಹೇಳ್ತಾರೆ, ಇನ್ಯಾವುದೋ ಹೊಸ ಸಂಬಂಧವನ್ನು ಹೇಳ್ತಾರೆ. ನಿಮ್ಮ ಉತ್ತರದ ನಿರೀಕ್ಷೆಯಲ್ಲಿ ಅವರು ಇರ್ತಾರೆ. ಮೇಲಿಂದ ಮೇಲೆ ಆ ವಿಷಯವನ್ನು ಕೇಳಿ ನಿಮಗೆ ಒತ್ತಡವನ್ನು ಹೇರ್ತಾರೆ. ಯಾವುದೇ ತತ್ಕ್ಷಣದ ನಿರ್ಧಾರಕ್ಕೆ ಬರುವುದಕ್ಕೆ ನಿಮ್ಮ ಹತ್ರ ಆಗೋದಿಲ್ಲ. ಅದೇ ದೊಡ್ಡ ಒತ್ತಡವಾಗಿ ವಿರಸಕ್ಕೆ, ವೈರುಧ್ಯಕ್ಕೆ ಕಾರಣ ಆಗಬಹುದು ಅನ್ನುವಂಥದ್ದು. ವ್ಯಾಪಾರದಲ್ಲಿ ಆರ್ಥಿಕವಾದಂತಹ ಸಂಕಷ್ಟವನ್ನು ಎದುರಿಸಬೇಕಾಗತ್ತೆ. ಪ್ರತಿನಿತ್ಯವೂ ಕೂಡ ವ್ಯಾಪಾರ ಒಂದೇ ರೀತಿಯಲ್ಲಿರೋದಿಲ್ಲ. ಇವತ್ತು ಆದಾಯ ಬಂದರೆ ನಾಳೆ ನಷ್ಟ ಆಗಬಹುದು, ಅಥವಾ ನಾಳೆ ಲಾಭವೂ ಆಗಬಹುದು. ನಾಳೆ ವಿಚಾರ ಹೇಗೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಬುದ್ಧಿವಂತಿಕೆಯಿಂದ ಇವನ್ನೆಲ್ಲ ನೀವು ನೋಡಿಕೊಳ್ಬೇಕಾದಂಥದ್ದು ನಿಮ್ಮ ಕರ್ತವ್ಯವಾಗಿರುತ್ತೆ. ಭೂ ವ್ಯಾಪಾರದಲ್ಲಿ ಗೊಂದಲಗಳು, ಹಿನ್ನಡೆ. ಭೂಮಿಯನ್ನು ಕೊಂಡುಕೊಳ್ಬೇಕು, ಆಸೆ ಇದೆ, ಅದಕ್ಕೆ ವ್ಯವಸ್ಥೆ ಇದೆ, ಹಣ ಇದೆ, ಆದರೆ ಗೊಂದಲ ಯಾವ ರೀತಿ ಅನ್ನುವಂಥದ್ದು. ಸರಿಯಾದ ನಿರ್ಧಾರ ಮಾಡಲಿಲ್ಲ ಅಂತಂದರೆ ಈ ದಿನ ಕಳೆದು ಹೋಗುತ್ತೆ. ಸಿಕ್ಕಿರುವಂತಹ ಅವಕಾಶ, ಯೋಗ, ಅದೃಷ್ಟ ಎಲ್ಲ ತಪ್ಪಿ ಹೋಗುತ್ತೆ. ನಾಳೆ ಇದಕ್ಕಿಂತ ಒಳ್ಳೆಯದು ಬರಬಹುದು, ಅಥವಾ ಏನೂ ಅದೃಷ್ಟ ಇಲ್ಲದೆ ಇರಬಹುದು. ಹೀಗೆ ನಾಳೆದು ನಾಳೆಗಾಗುವಂಥದ್ದು. ಆದ್ದರಿಂದ ಇವತ್ತು ಸರಿಯಾದಂತಹ ನಿರ್ಧಾರ ಬೇಕಾಗತ್ತೆ. ಸುಮ್ಮನೆ ನಿರ್ಧಾರ ಇಲ್ಲದೆ ಹಣವನ್ನು ಖರ್ಚು ಮಾಡಬೇಕಾಗತ್ತೆ. ವೃತ್ತಿಯಲ್ಲಿ ಅಪಮಾನವಾಗುತ್ತೆ. ಯಾಕೆ ಅಂತಂದರೆ ಯಾವುದೋ ವ್ಯವಹಾರದಲ್ಲಿ ತೊಡಗಿ ವೃತ್ತಿಗೆ ನ್ಯಾಯವನ್ನು ಒದಗಿಸೋಕ್ಕಾಗ್ದಲೇ ಅವಮಾನ ಮಾಡ್ಕೊಳ್ತೀರಿ ಅಂತಕ್ಕಂಥದ್ದು. ಮನಸ್ಸಿಗೆ ಬೇಸರವಾಗಿ ಕೆಲಸವನ್ನು ಮುಂದೂಡ್ತಕ್ಕಂಥದ್ದು. ನಿಮ್ಮ ಮನಸ್ಸಿಗೆ ಬೇಸರವಾಯಿತು ಅಂತ ಹೇಳಿ ಕೆಲಸವನ್ನೇ ಮುಂದೂಡಿಬಿಟ್ರೆ ಇವತ್ತಿನ ಕಥೆ ಏನು, ಅದು ಪ್ರಶ್ನೆಯಾಗುತ್ತೆ. ಇವೆಲ್ಲವನ್ನು ಗಮನಿಸಿದಾಗ ಕಾಲಭೈರವನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಎಲ್ಲದಕ್ಕೂ ಒಂದು ಸರಿಯಾದಂತಹ ಮಾರ್ಗ ಸಿಕ್ಕಲಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ ಉದ್ಯೋಗದಲ್ಲಿ ಜನರ ಮೆಚ್ಚುಗೆ ಇರತಕ್ಕಂಥದ್ದು. ನೀವು ಮಾಡ್ತಕ್ಕಂತಹ ಕೆಲಸ ಬೇರೆಯವರಿಗೆ ಸಮಾಧಾನ ಆಗುತ್ತೆ. ಯಾವುದೇ ಕೆಲಸಕ್ಕೆ ನಿಮ್ಮ ಹತ್ರ ಬಂದರೆ ಒಂದು ಒಳ್ಳೆಯ ಮಾರ್ಗ ಸಿಕ್ಕತ್ತೆ ಎನ್ನುವಂತಹ ನಂಬಿಕೆ ಈ ದಿವಸ ಜನಕ್ಕೆ ನಿಮ್ಮ ಮೇಲೆ ಬರುತ್ತೆ. ಅದನ್ನು ಹಾಗೇ ಉಳಿಸ್ಕೊಳ್ತಕ್ಕಂತಹ ಪ್ರಯತ್ನ, ಪ್ರಾಮಾಣಿಕತೆ ನಿಮಗೆ ಬಹಳ ಮುಖ್ಯ ಅನ್ನುವಂಥದ್ದು. ಎದೆ ನೋವು ಅಥವಾ ಹೊಟ್ಟೆ ನೋವು ಕಾಣಿಸ್ಕೊಳ್ಬಹುದು. ಅದರಿಂದ ಸ್ವಲ್ಪ ಆತಂಕಕ್ಕೂ ಕೂಡ ಒಳಗಾಗಬಹುದು. ಗಾಬರಿ ಆಗಬೇಕಾದಂಥದ್ದು ಏನೂ ಇಲ್ಲ. ಜೀವಕ್ಕೆ ಯಾವ ಭಯವೂ ಕೂಡ
ಇಲ್ಲ ಅಂತ ಹೇಳಬೇಕು. ಶತ್ರುಗಳಿಂದ ಮಾತ್ರ ತೊಂದರೆಯಾಗುತ್ತೆ, ಎಚ್ಚರಿಕೆಯನ್ನು ವಹಿಸಿ. ನೀವು ಯಾವುದೇ ಒಳ್ಳೆಯ ಕೆಲಸಕ್ಕೆ, ದೊಡ್ಡ ಕೆಲಸಕ್ಕೆ ಹೆಜ್ಜೆಯನ್ನಿಟ್ಟರೆ ಅದಕ್ಕೆ ನಿಮಗೆ ಅಡ್ಡಿಯನ್ನು ಮಾಡೋದಕ್ಕೆ ಸಿದ್ಧವಾಗಿರ್ತಾರೆ. ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಗೊತ್ತಿದ್ದು ಗೊತ್ತಿಲ್ಲದೇನೋ ತೊಂದರೆಗಳು ಹಾಗೇ ಆಗತ್ತೆ ಎನ್ನುವಂಥದ್ದು. ಜೀವ ಭಯದಿಂದ ಪಾರಾಗ್ತೀರಿ. ಜೀವಕ್ಕೆ ಯಾವುದೇ ರೀತಿ ಕುಂದು ಕೊರತೆ ಅಂತಕ್ಕಂಥದ್ದು ಇರುವುದಿಲ್ಲ, ಆರಾಮವಾಗಿರಬಹುದು. ಅನಗತ್ಯವಾದಂತಹ ವಿಚಾರಗಳಿಂದ ದೂರ ಉಳ್ಕೊಂಡ್ಬಿಟ್ರೆ, ತಾಳ್ಮೆಯಿಂದ ಇದ್ದರೆ ಎಲ್ಲವೂ ಕೂಡ ಕ್ಷೇಮ ಅಂತ ಹೇಳಬೇಕು. ಸುದರ್ಶನ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಇರತಕ್ಕಂತಹ ಎಲ್ಲ ಆಪತ್ತುಗಳು, ಅವಘಡಗಳು ದೂರವಾಗಿ ಶಾಂತಿ, ನೆಮ್ಮದಿ ನಿಮ್ಮದಾಗಲಿ. ಶುಭವಾಗಿ.